ನಮಸ್ಕಾರ. ಮಧ್ಯಾಹ್ನ ಅಗ್ರ ವಾರ್ತೆಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಚಿನ್ನದ ಅಂಬಾರಿ, ಸಿಂಪಲ್ ಜಂಬೂ ಸವಾರಿ, ಗಜಪಡೆ ಸಂಭ್ರಮ, ಅರಮನೆ ಸಂಪ್ರದಾಯ. ಇದು ನಾಡಹಬ್ಬದ ಲೈವ್ ನಾನ್ ಸ್ಟಾಪ್ ಕವರೇಜ್. ದಸರಾ ವೈಭವ. ಮೈಸೂರು ದಸರಾ ಉತ್ಸವ ಮೂರ್ತಿ ಮೆರವಣಿಗೆ ಅಂತ್ಯವಾಗಿದೆ. ಚಾಮುಂಡಿ ಬೆಟ್ಟದಿಂದ ಮೈಸೂರು ಅರಮನೆವರೆಗೆ ಆಗಮಿಸಿದೆ ಉತ್ಸವ ಮೂರ್ತಿ. ಬೆಳಗ್ಗೆ 8 ಗಂಟೆಗೆ ಚಾಮುಂಡಿ ಬೆಟ್ಟದಿಂದ ಹೊರಟ ದೇವಿಯ ಉತ್ಸವ ಮೂರ್ತಿಗೆ ದಾರಿ ಉದ್ದಕ್ಕೂ ಪೂಜೆ ಸಲ್ಲಿಕೆ ಮಾಡಲಾಯಿತು. ಮನೆ ಮುಂದೆ ರಂಗೋಲಿ ಹಾಕಿ ದೇವಿಗೆ ಪೂಜೆಯನ್ನು ಸಲ್ಲಿಸಿದರು. ಇನ್ನು ಸಂಜೆ ಜಂಬೂ ಸವಾರಿಯಲ್ಲಿ ದೇವಿಯ ಉತ್ಸವ ಮೂರ್ತಿ ಮೆರವಣಿಗೆ ಜರುಗಲಿದೆ. ಸಂಜೆ 4:36ರಿಂದ 4:46 ಮೀನ ಲಗ್ನದಲ್ಲಿ ನಂದಿಧ್ವಜ ಪೂಜೆ ನಡೆಯಲಿದ್ದು ಬಳಿಕ ಜಂಬೂ ಸವಾರಿ ಶುರುವಾಗಲಿದೆ. ಈ ನಡುವೆ ಉತ್ಸವ ಮೂರ್ತಿ ಮೆರವಣಿಗೆ ವೇಳೆ ಸಚಿವ ಎಸ್ಟಿ ಸೋಮಶೇಖರ್ ತಾಳ ಹಾಕಿ ಕಾರ್ಯಕರ್ತರ ಜೊತೆ ಡಾನ್ಸ್ ಮಾಡಿದ್ದಾರೆ. ಇದು ಅರಮನೆಯಲ್ಲಿ ಸಂಭ್ರಮ ಮನೆ ಮಾಡಿರುವಂತಹ ದೃಶ್ಯವನ್ನ ತೋರಿಸ್ತಾ ಇದ್ದೀವಿ. ಉತ್ಸವ ಮೂರ್ತಿ ಅರಮನೆ ತಲುಪ್ತಾ ಇದ್ದಂತೆ ಅಲ್ಲಿ ಸಚಿವ ಎಸ್ ಟಿ ಸೋಮಶೇಖರ್ ಅವರು ತಾಳ ಮದ್ದಲೆಯನ್ನ ಅದ್ರ ಜೊತೆಗೆ ಡಾನ್ಸ್ ಕೂಡ ಮಾಡಿದ್ದಾರೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ, ಅರಮನೆಗೆ ಉತ್ಸವ ಮೂರ್ತಿ ಬರ್ತಾ ಇತ್ತಂತೆ. ರಾಜಮನೆತನದವರು ಕೂಡ ಅದಕ್ಕೆ ಸಂಪ್ರದಾಯಬದ್ಧವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡ್ತಾರೆ. ಇನ್ನು ಸಂಜೆ ನಂದಿಧ್ವಜಕ್ಕೆ ಪೂಜೆಯನ್ನ ನೆರವೇರಿಸಿ ಅಲ್ಲಿ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗ ಅರಮನೆಗೆ ಉತ್ಸವ ಮೂರ್ತಿ ಬಂದಿದ್ದಾಗಿದೆ. ಉತ್ಸವ ಮೂರ್ತಿಯನ್ನ ಈಗ ಅರಮನೆ ಒಳಗೆ ತಗೊಂಡು ಹೋಗ್ತಾರೆ. ಅಲ್ಲಿ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಇಲ್ಲ, ರಾಜವಂಶಸ್ಥರಿಂದಲೂ ಕೂಡ ಆಗುತ್ತೆ. ಅದಾದ್ಮೇಲೆ ಸಂಜೆ ವೇಳೆಗೆ ವಿಶೇಷ ರೀತಿಯಲ್ಲಿ ಅಲಂಕಾರ, ಮಹಿಷ ಮರ್ದಿನಿ ಅವತಾರದಲ್ಲಿ ಇದೇ ಚಾಮುಂಡಿ ಉತ್ಸವ ಮೂರ್ತಿಯನ್ನ ಜಂಬೂ ಸವಾರಿ ಅಂತಂದ್ರೆ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿ ಮೆರವಣಿಗೆಯನ್ನ ಮಾಡ್ತಾರೆ. ಕೊರೋನಾ ಪ್ರೋಟೋಕಾಲ್ ಇರೋದ್ರಿಂದ ಕೇವಲ ಅರಮನೆ ಆವರಣದಲ್ಲಿ ಅಷ್ಟೇ ಜಂಬೂ ಸವಾರಿ ಮೆರವಣಿಗೆ ನಡೆಯುತ್ತೆ. ಸದ್ಯಕ್ಕೆ ಅರಮನೆ ಆವರಣದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ, ಪೂಜೆಯ ವಿಧಿವಿಧಾನಗಳು ನಡೀತಾ ಇದೆ, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಉತ್ಸವ ಮೂರ್ತಿ ಅರಮನೆಗೆ ಬರ್ತಾ ಇದ್ದಂತೆ ಆ ಸಂಭ್ರಮವನ್ನ ನಾವು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಏನೆಲ್ಲ ಪೂಜಾ ವಿಧಿವಿಧಾನಗಳಲ್ಲಿ ನಡೀತಾ ಇದೆ? ಶರ್ಮಿತಾ, ಈಗ ಸದ್ಯ 2 ಗಂಟೆಗೆ ಅಂಬಾರಿ ಗಾದೆ ಕಟ್ಟುವಂತ ಕಾರ್ಯ ಆಗುತ್ತೆ. ಸೊ ಅದಕ್ಕೂ ಮುಂಚಿತವಾಗಿ ಬೆಳಗ್ಗೆಯಿಂದನೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಇದೇ ವರ್ಷ ಪ್ರತಿ ವರ್ಷನೂ ಕೂಡ ಏನಂದ್ರೆ ಅಂಬಾರಿ ಉತ್ಸವ ಮೂರ್ತಿ ಏನಿತ್ತು ಅಂದ್ರೆ ಉತ್ಸವ ಮೂರ್ತಿ ಮಾತ್ರ ಒಂದು ವಾಹನದಲ್ಲಿ ಬರ್ತಾ ಇತ್ತು ಚಾಮುಂಡಿ ಬೆಟ್ಟದಿಂದ. ಆದ್ರೆ ಈ ಬಾರಿ ಸಾಕಷ್ಟು ಕಲಾ ತಂಡಗಳು ಕೂಡ ಭಾಗವಹಿಸಿದ್ದು ಮತ್ತು ಜನರ ಉತ್ಸಾಹನೂ ಕೂಡ ಅದೇ ರೀತಿಯಾಗಿತ್ತು. ಯಾಕಂದ್ರೆ ಚಾಮುಂಡೇಶ್ವರಿ ತಾಯಿ ದೇವಿಯ ಉತ್ಸವ ಮೂರ್ತಿ ಏನಿತ್ತು ಅದನ್ನ ಪೂಜೆ ಮಾಡುವಂತ ಕಾರ್ಯ ರಸ್ತೆಯುದ್ದಕ್ಕೂ ಕೂಡ ಬಹಳ ಜೋರಾಗಿ ನಡೀತು. ಪ್ರತಿಯೊಬ್ಬರು ಕೂಡ ಮನೆ ಮುಂದೆ ರಂಗೋಲಿ ಹಾಕಿ ದೇವಿಗೆ ತೆಂಗಿನಕಾಯನ್ನು ಹೊಡೆದು ಸೊ ಅಲ್ಲಿ ನಮಿಸುವಂತ ಕೆಲಸನೂ ಕೂಡ ಆಯ್ತು. ಸೊ ಈ ರೀತಿಯಾದಂತ ಸಿಚುವೇಶನ್ ಈಗ 2 ಗಂಟೆಗೆ ಸರಿಯಾಗಿ ಅಂಬಾರಿ ಗಾರಿ ಕಟ್ಟುವಂತ ಕೆಲಸ ಆಗುತ್ತೆ ಮತ್ತು ಸಿಎಂ ಹಾದಿಯಾಗಿ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ಬಸ್ ಮೂಲಕ 4:00ವರೆಗೆ ಅರಮನೆಗೆ ಆಗಮಿಸ್ತಾರೆ. 4:36ರಿಂದ 4:46ರವರೆಗೆ ಮೀನ ಲಗ್ನದಲ್ಲಿ ನಂದಿ ಧ್ವಜದ ಪೂಜೆ ಆಗುತ್ತೆ. ಆ ನಂತರವಷ್ಟೇ ಅರಮನೆಯ
ಬಲರಾಮ ದೊರಕೆ ಮುಖ್ಯಮಂತ್ರಿಗಳು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಆ ಟೈಮ್ಗೆ ಆಗಮಿಸಿರ್ತಾರೆ. ಸಂಜೆ 5ರಿಂದ 5:30 ಮೀನ ಲಗ್ನದಲ್ಲಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆಯನ್ನ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮಾಡ್ತಾರೆ. ಈ ಸಮಯದಲ್ಲಿ ವರಹ ದ್ವಾರದ ಬಳಿ 21 ಸುತ್ತು ಕುಶಾಲ ತೋಪನ್ನು ಕೂಡ ಸಿಡಿಸಲಾಗತ್ತೆ. ಒಟ್ಟು ಈ ಬಾರಿ 6 ಆನೆಗಳು ಭಾಗವಹಿಸ್ತಾ ಇರೋದು. ಮೊದಲು 8 ಆನೆಗಳನ್ನ ಭಾಗವಹಿಸ್ತವೆ ಅಂತ ಹೇಳಿದ್ರು. ಅಭಿಮನ್ಯು ಅಂಬಾರಿ 750 ಕೆಜಿ ತೂಕದ ಅಂಬಾರಿಯನ್ನ ಹೊರಲಿದ್ದಾರೆ. ಈಗಾಗಲೇ ಕೊನೆಯ ಹಂತದ ಟಚ್ ಅಪ್ ರೀತಿಯಾಗಿ ಅಂದ್ರೆ ಚಿತ್ರ ಬಿಡಿಸುವಂತ ಕಾರ್ಯವನ್ನು ಕೂಡ ಕಲಾವಿದರು ಮಾಡ್ತಾ ಇದ್ದಾರೆ. ಅಭಿಮನ್ಯು ಅಂಬಾರಿ ಹೊರುವ ಆನೆ ಆದ್ರೆ ಅಶ್ವತ್ಥಾಮ ಸಾಲಾನಿಯಾಗಿ ಮೊದಲ ಬಾರಿಗೆ ಈ ಮೈಸೂರು ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾರೆ. ಇನ್ನು ಧನಂಜಯ ಪಟ್ಟದ ಆನೆಯಾಗಿ ಭಾಗವಹಿಸಿದ್ರೆ ಗೋಪಾಲಸ್ವಾಮಿ ನಿಶಾನ ಆನೆಯಾಗಿ ಅಂದ್ರೆ ಧ್ವಜದ ಆನೆಯಾಗಿ ಭಾಗವಹಿಸ್ತಾ ಇದ್ದಾರೆ. ಇನ್ನು ಕಾವೇರಿ ಮತ್ತು ಚೈತ್ರ 2 ಹೆಣ್ಣಾನೆಗಳು ಕುಮ್ಕಿ ಆನೆಯಾಗಿ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಿಕ್ರಮ ಈ ಸರಿ ಆನೆ ಮದ ಇರೋದ್ರಿಂದಾಗಿ ಭಾಗಿಯಾಗ್ತಾ ಇಲ್ಲ. ವಿಕ್ರಮ ಬದಲಾಗಿ ಪಟ್ಟದ ಆನೆಯಾಗಿ ಮೈಸೂರಿನ ಪಟ್ಟದ ಆನೆಯಾಗಿ ಧನಂಜಯ ಜವಾಬ್ದಾರಿಯನ್ನ ಭಾಗವಹಿಸ್ತಾ ಇದ್ದಾರೆ. ಸೊ ಸಂಜೆ ನಡೆಯುವಂತ ಕಾರ್ಯಕ್ರಮಕ್ಕೆ ಇದು ಸರಳ ಮತ್ತು ಸಾಂಪ್ರದಾಯಿಕ ನಡೆಯುವಂತ ಜಂಬೂ ಸವಾರಿಗೆ ಸಾರ್ವಜನಿಕರಿಗೆ ಪ್ರವೇಶವಿಲ್ಲ. ಗಣ್ಯರು ಮತ್ತು ಪ್ರಜಾಪ್ರತಿನಿಧಿಗಳು ಸೇರಿದಂತೆ ಕೆಲವರಿಗೆ ಮಾತ್ರ ಭಾಗಿಯಾಗ್ಲಿಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಇನ್ನು ನೇರ ದೃಶ್ಯ ಅವಕಾಶವನ್ನು ಕೂಡ ಸರ್ಕಾರ ಮಾಡಿಕೊಟ್ಟಿದೆ. ಫೈನ್, ಥ್ಯಾಂಕ್ ಯು ಶರಣ್ ಹಂಪಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಅಂಬಾರಿ ಹೊರುವಂತ ಕ್ಯಾಪ್ಟನ್ ಅಭಿಮನ್ಯುಗೆ ಬಣ್ಣಗಳಿಂದ 2D ಚಿತ್ತಾರವನ್ನು ಮಾಡಲಾಗಿದೆ. ಬಣ್ಣದ ಚಿತ್ತಾರದಿಂದ ಅಭಿಮನ್ಯುವಿನ ಅಂದ ಮತ್ತಷ್ಟು ಹೆಚ್ಚಾಗಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ವಾಕ್ಥ್ರೂ ನಡೆಸಿದ್ದಾರೆ, ನೋಡಿ. ವಿಶ್ವಪ್ರಸಿದ್ಧ ಮೈಸೂರು ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ 750 ಕೆಜಿ ಅಂಬಾರಿ ಹೊರುವಂತ ಅಭಿಮನ್ಯು ಕ್ಯಾಪ್ಟನ್ ಏನಿದ್ರೆ ಅವರು ಈಗ ಕೊನೆಯ ಕ್ಷಣದ ಸಿಂಗಾರಗೊಳ್ಳುವಂತ ಕಾರ್ಯ ನಡೀತಾ ಇದೆ. ಸೊ ಬೆಳಗ್ಗೆಯಿಂದಲೂ ಕೂಡ 5 ಆನೆಗಳಿಗೆ ಈಗಾಗಲೇ ಚಿತ್ತಾರ ಬಿಡಿಸುವಂತ ಕೆಲಸವನ್ನ ಕಲಾವಿದರು ಮಾಡಿದ್ರು. ಕೊನೆಯ ಹಂತದಲ್ಲಿ ಅಭಿಮನ್ಯುವಿಗೆ ಈಗ ಚಿತ್ರ ಬಿಡಿಸುವಂತ ಕೆಲಸ ಆಗ್ತಾ ಇದೆ. ಅದ್ಭುತವಾದಂಥ ಕಲಾವಿದರು, ಒಟ್ಟು 6 ಜನರ ಈ ಕಲಾವಿದರ ತಂಡ ಏನಿದೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ಚಿತ್ರಗಳನ್ನು ಬಿಡಿಸ್ತಾ ಇದ್ದಾರೆ. ಇದು 2D ಎಫೆಕ್ಟ್ ಅಲ್ಲಿರುವಂತಹ ಚಿತ್ರ. ಸೊ ನೋಡ್ತಾ ಹೋದ್ರೆ ಯಾವ ರೀತಿಯಾಗಿ ಇದೆ ಅನ್ನೋದು ಕಂಡು ಬರ್ತದೆ. 2D ಎಫೆಕ್ಟ್ ನಲ್ಲಿ ಚಿತ್ರವನ್ನು ಬಿಡಿಸ್ತಾ ಇದ್ದಾರೆ. ನಿಮಗೆ ಮೈಸೂರು ರಾಜರ ಸಂಸ್ಥಾನದ ಲಾಂಛನ ಇರ್ಬೋದು, ಮತ್ತು ಕಿವಿಗಳಲ್ಲಿ ಶಂಖಚಕ್ರ ಇರ್ಬೋದು, ಮತ್ತು ಅಕ್ಕಪಕ್ಕದಲ್ಲಿ ಗಿಳಿಗಳ ಚಿತ್ರನ ಕೂಡ ಬಿಡಿಸಿದ್ದಾರೆ. ಎಲೆ ಬಳ್ಳಿಗಳು ಕಾಲಿನ ಭಾಗದಲ್ಲಿ ಮತ್ತು ಸೊಂಡಿಲಿನ ಭಾಗದಲ್ಲೂ ಕೂಡ ಇರೋದು ಕಂಡು ಬರ್ತಾ ಇದೆ. ಸೊ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ರೀತಿಯಾದಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಆ ಕಲಾವಿದರನ್ನ ಮಾತಾಡ್ಸೋಂಥ ಪ್ರಯತ್ನ ಪಡ್ತೀನಿ, ಅವರು ಏನು ಹೇಳ್ತಾರೆ ಅಂತ ಹೇಳಿ. ಸರ್, ಕೊನೆಯದಾಗಿ ಸರ್ ಮುಗಿತಾ? ಆಲ್ಮೋಸ್ಟ್ ಎಲ್ಲ ಫಿನಿಶ್ ಆಯ್ತಾ? ಇನ್ನೂ ಬಾಕಿ ಇದೆ? ಏನಿದೆ, ಉಗುರಿಗೆಲ್ಲ ಹಚ್ಬೇಕು, ಆಮೇಲೆ ಕಾಲೆಲ್ಲ ಇನ್ನು ಅಲಂಕಾರ ಇದೆ, ಇನ್ನು ಕೆಲಸ ಇದೆ ಸರ್. 2D ಎಫೆಕ್ಟ್ ಹೇಗಿರುತ್ತೆ ಸರ್ ಅದರ ಲುಕ್? ಈಗ ನೀವು ಕಾಣ್ತಾ ಇದೆ ನೋಡಿ, ಇದು ಯಾವ ರೀತಿ ಗಿಳಿಗೆ ಆಮೇಲೆ ಶಂಖ ನೋಡಿ ಮತ್ತೆ ಇನ್ನಿತರೆ ಇದಕ್ಕೂ ಹೋಲಿಕೆ ಮಾಡಿದ್ರೆ ಒಂಥರ ಅದು ಎದ್ದು ಬರುವ ತರ ಕಾಣುತ್ತೆ ಅಲ್ವಾ, ಆ ಥರ. ಇದು ಕಲಾವಿದರ ಮಾತು. ಸೊ ಕೊನೆಯ ಕ್ಷಣದ ಚಿತ್ರಗಳನ್ನು ಬಿಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಭಿಮನ್ಯು ಕೂಡ ಅಷ್ಟೇ ಶಾಂತ ಚಿತ್ರ ಆಗಿ ಕಲಾವಿದರು ಬಿಡಿಸುವಂತ ಚಿತ್ರ ಏನಿದೆ ಅದನ್ನ ಚಿತ್ರ ಬಿಡಿಸ್ಕೊಳ್ಳುವಂತ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ ಈ ಕಾರ್ಯ ಮುಂದುವರೆದಿದೆ. ಸೊ ಅಂಬಾರಿ ಹೊರಲಿಕ್ಕೆ ಈಗಾಗಲೇ ಸಾಕಷ್ಟು ರೀತಿಯಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದು, ಕೊನೆಯ ಕ್ಷಣದ ಸಿದ್ಧತೆ ಈಗ ಆಗ್ತಿರೋದು. ಮೈಸೂರಿಂದ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಾಜಕಾಲುವೆ ಸ್ವಚ್ಛತೆಗೆ ಬಿಬಿಎಂಪಿ ಮುಂದಾಗಿದೆ. ದಾಸರಹಳ್ಳಿ ವಲಯದ ರಾಜಕಾಲುವೆ ಸ್ವಚ್ಛತೆ ಆಗ್ತಾ ಇದೆ. ಬೆಳಿಗ್ಗೆ ತಾನೇ ಈ ಬಗ್ಗೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಸೊ ಅಲ್ಲಿನ MLA ಕೂಡ ಮಾತಾಡ್ತಿದ್ರು. ಮಂಜುನಾಥ್ ಅವರು ಹೇಳಿದ್ರು, ರಾಜಕಾಲುವೆಯ ಹೂಳ್ ತುಂಬ ಹೋಗಿತ್ತು, ಅದನ್ನ ಸ್ವಚ್ಛ ಮಾಡಿ, ಮತ್ತೆ ರಾಜಕಾಲುವೆಯ ಬಫರ್ ಝೋನೇ ಇಲ್ಲಿ ಇಲ್ಲ, ಅಷ್ಟೊಂದು ಅಲ್ಲಿ ಅಕ್ರಮ ಕಟ್ಟಡಗಳಿದೆ, ಅದನ್ನು ತೆರವು ಮಾಡಿಕೊಡಿ ಅಂತ ನಾನು ಪದೇ ಕೇಳ್ತಲೇ ಇದ್ದೀನಿ. ಆದರೆ ಯಾರೂ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಆರೋಪ ಅವರು ಕೂಡ ಮಾಡಿದ್ರು. ನಿನ್ನೆ ರಾತ್ರಿ ಇಡೀ ಸುರಿದಂಥ ಮಳೆ ಪರಿಣಾಮ ಏನಾಗಿತ್ತು ಅಂದರೆ ತಗ್ಗು ಪ್ರದೇಶದಲ್ಲಿ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿತ್ತು. ಇವತ್ತು ಹಬ್ಬ ತಯಾರಿ ಮಾಡ್ಕೊಂಡಿದ್ರು. ಮನೆಯಲ್ಲಿ ನೀರು ನುಗ್ಗಿದ್ರಿಂದ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದಾರೆ. ಬೆಳಿಗ್ಗೆ ಆದರೂ ಯಾರೂ ಸ್ಪಂದಿಸಿಲ್ಲ ಅಂತ ಜನ ಹಿಡಿ ಶಾಪ ಹಾಕ್ತಾ ಇದ್ರು. ಬಟ್ ಶಾಸಕರು ಕಂಟ್ರೋಲ್ ರೂಮ್ಗೆ ಅವರೇ ಹೋಗಿದ್ರು, ಅಧಿಕಾರಿಗಳ ಗಮನಕ್ಕೆ ತಂದ್ರು. ಈ ಬಗ್ಗೆ ನಾವು ಸುದ್ದಿಯನ್ನ ಪ್ರಸಾರ ಮಾಡಿದ್ವಿ. ಈಗ ಸ್ಥಳದಲ್ಲಿ ಬಿಬಿಎಂಪಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ರಾಜಕಾಲುವೆ ಹೂಳ್ ತುಂಬಿ ಮನೆಗಳಿಗೆ ನೀರು ನುಗ್ಗಿತು. ರಾತ್ರಿ ಮಳೆಗೆ ದಾಸರಹಳ್ಳಿ ಸುತ್ತಮುತ್ತ ಜನರು ಸಂಕಷ್ಟ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ನೋಡಿ, ರಾಜಕಾಲುವೆ ಸ್ವಚ್ಛ ಮಾಡುವಂತ ಕಾರ್ಯವನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸ್ಥಳದಲ್ಲೇ ಇದ್ದಾರೆ. JCB ಮುಖಾಂತರ ಈಗ ಹೂಳು ತೆಗೆಯುವಂತ ಕಾರ್ಯ ಅಲ್ಲಿ ಆಗ್ತಾ ಇದೆ.
ಜನರ ಕಷ್ಟದ ಬಗ್ಗೆ ವರದಿಯನ್ನ ನ್ಯೂಸ್ 18 ಕನ್ನಡ ಪ್ರಸಾರ ಮಾಡಿತ್ತು. ಇದೀಗ ಅಧಿಕಾರಿಗಳು ಸ್ಪಂದಿಸಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಬೆಳಿಗ್ಗೆ ಮಂಜುನಾಥ್ ಅವರು ಮಾತಾಡಿದ್ರು, ಶಾಸಕರು ಮತ್ತೆ ಅಲ್ಲಿನ ನಿವಾಸಿಗಳು ತಮ್ಮ ಕಷ್ಟ ಹೇಳ್ಕೊಂಡಿದ್ರು, ಆಕ್ಚುಯಲ್ ಸಮಸ್ಯೆ ಏನಾಗ್ತಿದೆ ಅಂತ. ಸದ್ಯಕ್ಕೆ ಈಗಲಾದ್ರೂ ಎಚ್ಚೆತ್ಕೊಂಡಿದಾರಲ್ಲ ಅಧಿಕಾರಿಗಳು, ಸದ್ಯಕ್ಕೆ ಈಗ ತಾತ್ಕಾಲಿಕವಾಗಿ ಮಾಡ್ತಿದ್ದಾರೆ ಸರಿ, ಶಾಶ್ವತವಾಗಿ ನಮಗೆ ಇದೆಲ್ಲ ಸಾಲ್ವ್ ಮಾಡ್ಕೊಡಿ ಅಂತ ಕೇಳಿದ್ರು. ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದಾರ ಅಧಿಕಾರಿಗಳು? ಶಾಶ್ವತ ಪರಿಹಾರ ಎಂಬುದು ಬಿಬಿಎಂಪಿಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಎಲ್ಲವೂ ಕೂಡ ತಾತ್ಕಾಲಿಕವಾಗಿ ಮಾಡ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಆದ್ರೆ ಏನು ಒಂದು ದಾಸರಳ್ಳಿ ರಾಜಕಾಲುವೆಯಿಂದ ಚೊಕ್ಕಚಂದ್ರ ಕೆರೆಗೆ ಏನ್ ನೀರು ಬರುತ್ತೆ, ಇಲ್ಲಿ ಒಂದು ಫ್ಲೋಟಿಂಗ್ ಬ್ಯಾರಿಕೇಡ್ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಫ್ಲೋಟಿಂಗ್ ಬ್ಯಾರಿಕೇಡ್ ಅಂದ್ರೆ ನೀರು ಎಷ್ಟು ಮಟ್ಟ ಮೇಲಕ್ಕೆ ಬರುತ್ತೋ ಅಷ್ಟು ಮಟ್ಟಕ್ಕೆ ಮೇಲಕ್ಕೆ ಬ್ಯಾರಿಕೇಡ್ ಬರ್ತಾ ಇರುತ್ತೆ. ಕಸ ಅಲ್ಲೇ ಸ್ಟಾಪ್ ಆಗುತ್ತೆ. ಆದ್ರೆ ನೀರು ಬ್ಯಾರಿಕೇಡ್ ನ ಕೆಳಗಡೆಯಿಂದ ನೀರು ಫ್ಲೋ ಆಗುತ್ತೆ. ಹೀಗಾಗಿ ಕಸ ಸಂಗ್ರಹಣೆ ಒಂದ್ ಕಡೆ ಆದ್ರೆ ಅದನ್ನ ಪ್ರತಿದಿನ ಸ್ವಚ್ಛಗೊಳಿಸಿದ್ರೆ ಒಂದು ರಾಜಕಾಲುವೆಗಳು ಬ್ಲಾಕ್ ಆಗ್ತಕ್ಕಂಥ ಕೆಲಸ ಕಡಿಮೆ ಆಗುತ್ತೆ. ಈ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ DPR ಕೂಡ ರೆಡಿ ಮಾಡಿ ಈ DPR ನಂತೆ ಏನೋ ಒಂದು ರಾಜಕಾಲುವೆಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಏನಾದ್ರೂ ಮುಂದಿನ ದಿನಗಳಲ್ಲಿ ಈ ಒಂದು ಹೊಸ ಪ್ಲಾನ್ ಏನು DPR ಪ್ಲಾನ್ ಇದೆ, ಒಂದು ಏನು ಫ್ಲೋಟಿಂಗ್ ಬ್ಯಾರಿಕೇಡ್ ಅನ್ನೋ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಪ್ಲಾನ್ ಇಂದ ಏನಾದ್ರು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತಾ? ಅಂದ್ರೆ ಈ ರಾಜಕಾಲುವೆ ಬ್ಯಾಕ್ ವಾಟರ್ ಫ್ಲೋ ಏನಾಗುತ್ತೆ, ಬ್ಯಾಕ್ ಫ್ಲೋ ಆಗೋದಕ್ಕೆ ಕಡಿಮೆ ಆಗಿ ಮನೆಗಳಿಗೆ ನೀರು ನುಗ್ಗೋದು ಕಡಿಮೆ ಆಗುತ್ತೆ ಎಂಬುದೇ ಒಂದು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಆದ್ರೆ ಇಂದಿನ ಒಂದೇ ಸೆಕೆಂಡ್ ಅಭಿಷೇಕ್, ಮತ್ತೊಮ್ಮೆ ಶಾಸಕರಾಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಫೋನ್ ಸಂಪರ್ಕದಲ್ಲಿ. ಮಂಜುನಾಥ್ ಅವರೇ, ಬೆಳಿಗ್ಗೆ ಮಾತಾಡುವಾಗ ನೀವು ಹೇಳಿದ್ರಿ ನಾನು ಸ್ಪಾಟಿಗೆ ಹೋಗಿ ಬಂದಿದ್ದೀನಿ, ಮತ್ತೆ ಹೋಗ್ತೀನಿ, ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ಅಂತ. ಬಹುಶಃ ಅಲ್ಲಿ ಈಗ ಸ್ವಚ್ಛ ಮಾಡುವಂತ ಕಾರ್ಯ ನಾವು ನೋಡ್ತಾ ಇದ್ದೀವಿ. ಸ್ಪಾಟ್ ಅಲ್ಲಿ ಏನೆಲ್ಲ ಕೆಲಸ ಆಗ್ತಿದೆ ಸರ್ ಈಗ? ಹೌದು ಮೇಡಮ್, ನಾನು ಬಿಬಿಎಂಪಿ ಚೀಫ್ ಕಮಿಷನರ್ ಗೌರವ್ ಗುಪ್ತಾ ಸಾಹೇಬ್ರು ಬಂದ್ರು, ಝೋನಲ್ ಕಮಿಷನರ್ ಬಂದ್ರು, ಜಾಯಿಂಟ್ ಕಮಿಷನರ್ ಬಂದ್ರು, ಚೀಫ್ ಇಂಜಿನಿಯರ್ ಆಲ್ ಕನ್ಸರ್ನ್ಡ್ ಚೀಫ್ ಇಂಜಿನಿಯರ್ಗಳು ಬಂದ್ರು. ಎಲ್ಲಾರು ಸಮೇತ ಹೋಗಿ ಎಲ್ಲ ಭೇಟಿ ಮಾಡ್ದೆ. ಈಗ ಎಲ್ಲಾರು ಅವರು ಬಂದಿದ್ರು, ಕರ್ಸಿ ಫೋನ್ ಮಾಡಿದ್ದ ಪಾಪ. ಅವರು ಹೇಳಿದ ತಕ್ಷಣ ಅವರು ಬಂದ್ರು. ಎಲ್ಲ ಕನ್ಸರ್ನ್ ಏನೇನು ಆಗ್ಬೇಕೋ ಅವೆಲ್ಲ ಸ್ಪಾಟ್ ಇವತ್ತು 5-6 ಸ್ಪಾಟ್ ಇದ್ವಲ್ಲ ಬೆಳಿಗ್ಗೆ ಹೇಳಿದ್ನಲ್ಲ, ಅಷ್ಟು ಸ್ಪಾಟ್ಗೂ ವಿಸಿಟ್ ಮಾಡಿರು. ಮುಂದೆ ಈಗ ಫಸ್ಟ್ ರಾಜಕಾಲ ಅವ್ರಿಗೆ ಗೊತ್ತಾಯ್ತು, ಎಲ್ಲ ರಾಜಕಾಲುವೆಗಳು ಎನ್ಕ್ರೋಚ್ಮೆಂಟ್ ಆಗಿ ಎಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರೋದು ಇವೆಲ್ಲ. ಆದ್ರಿಂದ ಅದನ್ನು ಏನ್ ಮಾಡ್ಬೇಕು ಅದು ತಗೊಂತೀವಿ ಸರ್ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ಆಲ್ರೆಡಿ ಮನವಿ ಮಾಡಿದ್ದೇನೆ, ಸುಮಾರು 1.5 ವರ್ಷದಿಂದನೂ ಹೇಳ್ತಾನೆ ಇದ್ದೀನಿ. ಆ ರಾಜಕಾಲುವೆಯಿಂದ ಇವೆಲ್ಲ ಪ್ರಾಬ್ಲಮ್ ಆಗ್ತಾ ರಾಜಕಾಲುವೆ ಎಲ್ಲ ಒತ್ತು ಸಿಕ್ಕಿದ್ರೆ ಮಳೆ ಬಂದಾಗ ನೀರು ಮುಂದೆ ಹೋಗಲ್ಲ, ಹಿಂದಕ್ಕೆ ರಿವರ್ಸ್ ಹೊಡಿತದೆ. ರಿವರ್ಸ್ ಹೊಡೆದಾಗ ಎಲ್ಲೆಲ್ಲಿ ತಕ್ಕಿನ ಮನೆಗಳು ಮನೆ ನುಗ್ತದೆ. ಬೆಳಿಗ್ಗೆ ಮಾತಾಡೋಕೆ ನಾನು ನಿಮ್ಗೆ ಹೇಳಿದ್ದೆ ಸರ್, ಈಗ ನೀವು ಹೋದ್ರೆ ಪಾಪ ನಿವಾಸಿಗಳು ನಿಮ್ಮ ಹತ್ರ ಕಷ್ಟ ಹೇಳ್ಕೊಳ್ತಾರೆ, ಅಧಿಕಾರಿಗಳು ಫಸ್ಟ್ ಬರ್ಬೇಕಲ್ಲ, ಕೆಲಸ ಆಗ್ಬೇಕು ಅಂತ. ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಒಳ್ಳೆ ಕೆಲಸ ಮಾಡಿದೀರಾ. ಸೊ ಜನ ಏನೆಲ್ಲ ಕಷ್ಟ ಹೇಳ್ಕೊಂಡ್ರಾಗದ್ರೆ ಅಧಿಕಾರಿಗಳ ಮುಂದೆ ಏನ್ ಸಮಸ್ಯೆ ಆಗ್ತಿದೆ? ಪಾಪ ಎಲ್ಲ ಅದೇ ಹೇಳ್ತಾರೆ ಅವರು. ಏನು ಇವತ್ತು ಸುಮಾರು ಮನೆಗಳಿಗೆ ಸುಮಾರು 150-200 ಮನೆಗಳಷ್ಟು ನೀರುಗಳು 2 ಅಡಿ 3 ಅಡಿ ಹೊಳ್ತಾರೆ ಅವರು. ಏನ್ ಮಾಡೋದು ನಾವು? ಕೆಲವು ಏನಾಗ್ಬಿಟ್ಟಿದೆ, ಆಮೇಲೆ ತಗ್ಗಿನ ಪ್ರದೇಶ ಅವು ನೀರು ಹೋಗೋದು ಅಂದ್ರೆ ತಗ್ಗಿನ ಮನೆ ಫಸ್ಟ್ ಕಟ್ತಾರಲ್ಲ, ಅವು ತಗ್ಗಿನ ಪ್ರದೇಶ ಹೋಗ್ಬಿಟ್ಟದೆ. ನೀರುಗಳು ಸರಿಯಾಗಿ ಡ್ರೈನ್ ಇರಲ್ಲ, ಎಲ್ಲಿ ಒಳ್ಳೆಬಿಟ್ಟು ನೀರು ಮನೆ ಒಳಗೆ ಹೋಗ್ಬಿಡ್ತದೆ. ಜೊತೆಗೆ ಮುಖ್ಯವಾಗಿ ರಾಜಕಾಲುವೆ, ಅದರಿಂದನೇ ಎಲ್ಲಾ ಕಡೆ ಅದರಿಂದ ರಾಜಕಾಲುವೆನೆ ಬಂದಿರೋದು ನಮ್ಗೆ. ಆದ್ರೂ ನಾನು ಹೋಗಿ ಇವತ್ತು ಬೆಳಗಿನ ಜಾವ 4 ಕಂಟ್ರೋಲ್ ರೂಮ್ ಕೂತ್ಕೊಂಡು 4 ಗಂಟೆಗೆ ಫೋನ್ ರಿಸೀವ್ ಮಾಡಿ ಎಲ್ಲಾ ಫೋನು ರಿಸೀವ್ ಮಾಡಿ ಅವ್ರನ್ನ ತಗೊಂಡು ಮನೆಗಳ ತಕ್ಕ ನಾನು ಹೋಗಿ, ಆಮೇಲೆ ಕಮಿಷನರ್ನ ಝೋನಲ್ ಎಲ್ಲಾ ಆಫೀಸರ್ ಬಂದಿದ್ರು ಇವತ್ತು. ಮಾತಾಡುವಾಗ ನಿಮ್ಮ ಹತ್ರನೇ ನಿವಾಸಿಗಳೆಲ್ಲ ಹೇಳ್ಕೊಳ್ತಿದ್ರಲ್ಲ ಸರ್, ಅಂದ್ರೆ ಬರ್ತಾರೆ ತಾತ್ಕಾಲಿಕವಾಗಿ ಏನೋ ಒಂದು ತಕ್ಷಣಕ್ಕೆ ಏನ್ ಮಾಡ್ಬೇಕು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ, ಆಮೇಲೆ ಪತ್ತನೇ ಇರಲ್ಲ. ಪದೇ ಈ ತರದ ಕಷ್ಟ ಆಗ್ತಿರುತ್ತೆ, ಸಂಕಷ್ಟ ನಾವ್ ಎದುರಿಸೋದು, ಒಂದು ಶಾಶ್ವತ ಪರಿಹಾರ ಆಗ್ಬೇಕು ಅಂತ ಕೇಳ್ತಾ ಇದ್ರಲ್ಲ. ಸೊ ಅದ್ರ ಬಗ್ಗೆ ಏನಾದ್ರೂ ಅಧಿಕಾರಿಗಳ ಹತ್ರ ಮಾತಾಡಿದ್ರ ನೀವು? ಅದು ಶಾಶ್ವತ ಪರಿಹಾರ ಮಾಡ್ಲೇಬೇಕು ಅಂತ ಹೇಳಿದೀನಿ. ಕೆಲವೆಲ್ಲ ಸರ್ಕಾರ ತೀರ್ಮಾನ ಕೆಲವು ಅಧಿಕಾರಿಗಳು ಏನ್ ಮಾಡಕ್ಕಾಗ್ತದೆ ಮೇಡಮ್? ಇವಾಗ ನಮ್ಗೆ ಏನ್ ಮಾಡೋದು? ಕೆಲವು ದೊಡ್ಡ ಮಟ್ಟದಲ್ಲಿ ಈಗ ಸಣ್ಣ ಪುಟ್ಟ ಆದ್ರೆ ಅಧಿಕಾರಿಗಳು ತಗೊಂತಾರೆ. ಕೆಲವು ದೊಡ್ಡ ಮಟ್ಟಕ್ಕೆ ಹೋದಾಗ ಅದು ಸರ್ಕಾರ ಗಮನಕ್ಕೆ ಹೋಗ್ಬೇಕು. ಸರ್ಕಾರಗಳಲ್ಲಿ ಅದು ಯಾಕೆ ಈ ತರ ನಮ್ಗೆ ಮೀನಾಮೇಷ ಎಣಿಸ್ತಾರ ಗೊತ್ತಿಲ್ಲ ಮೇಡಮ್. ನಾವು ಒಬ್ರ ಮೇಲೆ ಬ್ಲೇಮ್ ಮಾಡಕ್ ಹೋಗೋದಿಲ್ಲ. ಇಂಥವ್ರಲ್ಲಿ ಮಾತ್ರ ಇದಿಷ್ಟೊಂದು ಎಲ್ಲ ಇವತ್ತು ರಾಜ್ಯ ನೋಡಿದೆ. ಇದು ಮೊದಲನೇ ಸರಿ ಅಲ್ಲ, ಇದಾದ್ರೆ 4ನೇ ಸರಿ 5ನೇ ಸರಿ ಆಗಿರೋದು. ಆದ್ರೂ ಇನ್ನೂ ಹಿಂಗೆ ತಾರತಮ್ಯ ಮಾಡ್ತಾರೆ ಮೇಡಮ್ ಅವರೇ. ಬಹಳ ಜನಕ್ಕೆ ಇವತ್ತು ಪಾಪ ತತ್ತರಿಸಿ ಹೋಗಿದ್ದಾರೆ. ಇವಾಗ ಅವ್ರು ಯಾವ ಹಬ್ಬ ಏನೂ ಇಲ್ಲ ಅವ್ರಿಗೆ. ಆ ಮಟ್ಟದಾಗ ಆಗಿದೆ ಮೇಡಮ್. ನನಗೆ ತುಂಬಾ ಸ್ಪಂದಿಸಿ ಇವಾಗ ಒಂದು ಹಬ್ಬ ಮಾಡಕ ಅವಕಾಶ ನಡೆದಿದೆ. ಹಿಂದೂ ಪರ ಸಂಘಟನೆಗಳಿಗೆ ತ್ರಿಶೂಲ ದೀಕ್ಷೆ ಅಂತ ಕಾರ್ಯಕ್ರಮದ ಹೆಸರಲ್ಲಿ ಯುವಕರಿಗೆ ಶಸ್ತ್ರಗಳ ಹಂಚಿಕೆಯನ್ನ ಮಾಡಿದ್ದಾರೆ. ವಿಎಚ್ಪಿ ಬಜರಂಗದಳ ನೇತೃತ್ವದ ಕಾರ್ಯಕ್ರಮ ಇದು. ಮಂಗಳೂರು, ಪುತ್ತೂರು, ಉಡುಪಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಗದ್ರಿಯ ವಿಎಚ್ಪಿ ಕಚೇರಿಯಲ್ಲಿ ಕಾರ್ಯಕ್ರಮ ಆಗಿರೋದು ಫೋಟೋಸ್ಗಳು ಮತ್ತೆ ವಿಡಿಯೋಸ್ಗಳು ಈಗ ವೈರಲ್ ಆಗಿದೆ.
ಈ ಕಾರ್ಯಕ್ರಮದಲ್ಲಿ ಹಿಂದೂಗಳ ಆತ್ಮರಕ್ಷಣೆಗಾಗಿ ತ್ರಿಶೂಲ ದೀಕ್ಷೆ ಅಂತ ಹೇಳ್ಬಿಟ್ಟು ತ್ರಿಶೂಲಗಳನ್ನ ಹಂಚಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಗೋ ಹತ್ಯೆ, ಲವ್ ಜಿಹಾದ್, ಮತಾಂತರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ಶಪಥ ಮಾಡಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಕರಾವಳಿಯಲ್ಲಿ ತ್ರಿಶೂಲ ದೀಕ್ಷೆ ಅಂತ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು. ಆಯುಧ ಪೂಜೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಶಪಥ ಮಾಡಿದ್ದಾರೆ. ಅಂದ್ರೆ ಲವ್ ಜಿಹಾದ್ ವಿರುದ್ಧ ನಮ್ಮ ಹೋರಾಟ, ಗೋ ಹತ್ಯೆ ವಿರುದ್ಧ ನಮ್ಮ ಹೋರಾಟ, ಲ್ಯಾಂಡ್ ಜಿಹಾದ್ ವಿರುದ್ಧ ನಮ್ಮ ಹೋರಾಟ. ಸೊ ಈ ಥರದ್ದೆಲ್ಲ ನಾವು ಹೋರಾಟ ಮಾಡ್ತೀವಿ, ಸಮಾಜಕ್ಕೆ ಇದ್ರ ಬಗ್ಗೆ ಸಂದೇಶ ಕೊಡ್ತೀವಿ, ಆತ್ಮರಕ್ಷಣೆಗೋಸ್ಕರ ಈ ಥರ ಒಂದು ತ್ರಿಶೂಲ ಮಾದರಿಯಲ್ಲಿ ಒಂದು ಆಯುಧ ಕೂಡ ಅಲ್ಲಿ ವಿತರಣೆ ಮಾಡಿದ್ದಾರೆ. ರಕ್ಷಣೆ ಮಾಡುವುದು ನನ್ನ ಪರಮ ಕರ್ತವ್ಯವಾಗಿದೆ. ಮತಾಂತರ, ಭಯೋತ್ಪಾದನೆ, ಗೋಹತ್ಯೆ, ಲವ್ ಜಿಹಾದ್ ಮತ್ತು ಲ್ಯಾಂಡ್ ಜಿಹಾದ್ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಹಿಂದೂ ಸಮಾಜದಲ್ಲಿ ಜಾಗೃತಗೊಳಿಸಿ ಹಿಂದೂ ಯುವ ಶಕ್ತಿಯನ್ನು ರಾಷ್ಟ್ರದ ಶಕ್ತಿಯನ್ನಾಗಿ ನಿರ್ಮಾಣ ಮಾಡುವ ಸಂಕಲ್ಪವನ್ನು ಮಾಡುತ್ತಿದ್ದೇನೆ. ಮತ್ತಷ್ಟು ಸುದ್ದಿ ನೋಡೋಣ, ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಡೆಗೂ ಕೋಟಿಗೊಬ್ಬ 3 ಚಿತ್ರ ರಾಜ್ಯಾದ್ಯಂತ ಇವತ್ತು ರಿಲೀಸ್ ಆಗಿದೆ. ಕಿಚ್ಚ ಸುದೀಪ್ ಅಭಿನಯದ ಚಿತ್ರ ನೋಡೋದಕ್ಕೆ ಥಿಯೇಟರ್ಗಳಿಗೆ ಅಭಿಮಾನಿಗಳು ಬರ್ತಾ ಇದ್ದಾರೆ. ಇತ್ತ ಮಾಗಡಿ ರಸ್ತೆಯ ಪ್ರಸನ್ನ ಥಿಯೇಟರ್ನಲ್ಲಿ ಜನಸಾಗರ ಸೇರಿದೆ. ಸಿನಿಮಾ ನೋಡೋದಕ್ಕೆ ಟಿಕೆಟ್ಗಾಗಿ ಅಭಿಮಾನಿಗಳು ನೂಕುನುಗ್ಗಲು ಮಾಡಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.